ಒಂದು ಗಾದೆ ಮಾತು ನೆನಪಿಗೆ ಬಂತು, ಕಾಯಾನೈ ಪಿಯಾನೈ ಗ್ಲಾಸ್ ಪೋಟ್ ಡಾಲ ಅಂತೇಳಿ. ಅಲ್ರಿ 26 ಪಕ್ಷಗಳು ಒಟ್ಟು ಸೇರಿ ನರೇಂದ್ರ ಮೋದಿ ಅವರನ್ನು ಸೋಲಿಸಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ರೆ ಇಲ್ಲಿ ಚಾಗೆ ಬಿಸ್ಕೆಟ್ ಕೊಟ್ಟರು, ಸಮೋಸ ಕೊಡಲಿಲ್ಲ ಅಂತೇಳಿ. 2014ರಲ್ಲಿ ಇದೇ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ನರೇಂದ್ರ ಮೋದಿ ಅವರನ್ನು ಚಹಾ ಮಾರುವ ಅಂತೇಳಿ ಟೀಕೆ ಮಾಡಿದರು. ನರೇಂದ್ರ ಮೋದಿ ಅವರು ಅದನ್ನೇ ಚಾಯ್ ಪೇ ಚರ್ಚಾ ಅಂಥೇಳಿ ಅದನ್ನೇ ಒಂದು ರೀತಿಯಲ್ಲಿ ಆಂದೋಲನ ಮಾಡಿದರು. ಆನಂತರ ಚೌಕಿದಾರ್ ಅಂತ ಹೇಳಿದ್ರು, ಮೇ ಬಿ ಚೌಕಿದಾರ್ ಅಂತೇಳಿ ಆಂದೋಲನವಾಯಿತು. ಈಗ ಕಾಂಗ್ರೆಸ್ ಸರದಿ ಸಮೋಸ ಪೇ ಚರ್ಚೆ ಮಾಡ್ತಾರೆ ಇವರು. ನೋಡಿ, ಒಂದಂತೂ ಬಹಳ ಸ್ಪಷ್ಟ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಇಬ್ಬರು ನಾಯಕರು ಮಾಡಿದರು. ನಿತೀಶ್ ಕುಮಾರ್ ಅವರಿಗೆ ಅದು ಇಷ್ಟ ಆಗಲಿಲ್ಲ. ಆದರೆ ಇದನ್ನು ಈ ರೀತಿ ಬಹಿರಂಗಪಡಿಸಿದ JDU ಸಂಸದ, ಅದೇ ಪಕ್ಷಕ್ಕೆ ಸೇರಿದಂಥ JDU ಸಂಸದ ಯಾವ ರೀತಿ ಟೀಕೆ ಮಾಡಿದ್ದಾರೆ ಅಂತಂದರೆ, ಬಹುಶಃ ಇದು ಒಗ್ಗೂಡಬೇಕು ಅಂತಂದರೆ ಕೆಲವು ತ್ಯಾಗ ಬಲಿದಾನಗಳನ್ನು ಪಕ್ಷಗಳು ಕೂಡ ಕೇಳುತ್ತೆ. ನೀವು ಅಟ್ಯಾಕ್ ಮಾಡಬೇಕು ಅಂತಂದರೆ ಅದನ್ನು ಕೇಳುತ್ತೆ. ಯಾವ ವಿಚಾರಗಳನ್ನು ಇಟ್ಕೊಂಡು ಅಟ್ಯಾಕ್ ಮಾಡ್ತೀರಿ? NDA ಏನು ಅಟ್ಯಾಕ್ ಮಾಡುತ್ತೆ? INDA ಮೈತ್ರಿಕೂಟ ಏನು ಅಟ್ಯಾಕ್ ಮಾಡುತ್ತೆ? ಮೊದಲು INDA ಮೈತ್ರಿಕೂಟ ಆರಾಮ್ಸೆ ನೀವು ರೆಡಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇರುವಂಥದ್ದು. ಒಂದು ಯಾವತ್ತೂ ಕೂಡ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ವಿರುದ್ಧ ಒಳ್ಳೆ ಸ್ಪರ್ಧೆ ಇರಬೇಕು, ಅಂಥದ್ದು ಕಾಣ್ತಿಲ್ಲ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಎಲ್ಲವೂ ಸರಿ ಹೋಗಬಹುದೇನೋ. ಬನ್ನಿ, ಈ ಬಾರಿಯ ಚುನಾವಣಾ ಅಸ್ತ್ರ ಏನು ಚುನಾವಣಾ ಅಸ್ತ್ರ? INDIA ಅಂದರೆ ಮೊದಲಿದ್ದ UPA ಮೈತ್ರಿಕೂಟ ಅಥವಾ ಇಂಡಿಯಾ ಮೈತ್ರಿಕೂಟ ಅಥವಾ ಮೈತ್ರಿಕೂಟ, ಇಂಡಿಯಾ ಗಠಬಂಧನ್ BJP ವಿರುದ್ಧ ಅಥವಾ NDA ಮೈತ್ರಿಕೂಟದ ವಿರುದ್ಧ ಏನೆಲ್ಲ ಅಸ್ತ್ರಗಳನ್ನು, ಏನೆಲ್ಲ ಚುನಾವಣಾ ವಿಷಯಗಳನ್ನು ಜನರ ಮುಂದೆ ಇಡಬಹುದು. ನಂಬರ್ 1, ಅದಾನಿ ವಿಚಾರವನ್ನು ಅವರು ಇಡ್ತಾರೆ. ಏನಿಡ್ತಾರೆ ನೋಡಿ, ಎಲ್ಲವನ್ನು ಕೂಡ ಅದಾನಿ ಕೊಡ್ತಾ ಇದ್ದಾರೆ, ಹಾಗಾಗಿ ನೀವು ನಮಗೆ ಓಟ್ ಹಾಕಬೇಕು, BJPಗೆ ಓಟ್ ಹಾಕಬಾರ್ದು. ಈ ಅದಾನಿ ವಿಚಾರ ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಜನರಿಗೆ ತಲುಪಬಹುದು? ಎಷ್ಟು ಜನರಿಗೆ ಅದಾನಿ ಯಾರು ಅಂತ ಗೊತ್ತಿದೆ? ನಂಬರ್ 1 ಗೊತ್ತಿಲ್ಲ. ಅದನ್ನು INDA ಮೈತ್ರಿಕೂಟ ಯಾವ ಕಾರಣಕ್ಕಾಗಿ ತೆಗೆದುಕೊಂಡಿತೋ ಅಥವಾ ಅದು ಜನಸಾಮಾನ್ಯರನ್ನು ತಲುಪೋದಕ್ಕೆ ಸಾಧ್ಯವಿದೆಯೋ ಗೊತ್ತಿಲ್ಲ. ಎರಡನೇದು ಸೆಂಗೋಲ್ ಅನ್ನೋದು ಗೊತ್ತಲ್ಲ ನಿಮಗೆ. ಇದು ಈ ಹಿಂದೆ ಆರಂಭದಲ್ಲಿ ನಮಗೆ ಗೊತ್ತಿರಬೇಕು ಅಂತಂದರೆ ಮೌರ್ಯರ ಕಾಲದಿಂದ ಶುರುವಾಗಿದ್ದಿದ್ದು. ಅಂದರೆ ಒಬ್ಬ ರಾಜ ನಂತರ ತನ್ನ ಆಡಳಿತವನ್ನು ಮತ್ತೊಬ್ಬರಿಗೆ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಪಾಸ್ ಆನ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು, ಬೆಂಗಳೂರು ಕಮಿಷನರ್ ಅವರು ತಮ್ಮ ಅಧಿಕಾರವನ್ನು ಮತ್ತೊಬ್ಬರಿಗೆ ಕೊಟ್ಟಾಗ ಅವರ ಕೈಯಲ್ಲಿ ಒಂದು ದಂಡ ಇರುತ್ತೆ, ಆ ದಂಡವನ್ನು ಕೊಡ್ತಾರೆ. ಹಾಗೆಯೇ ನೀವು ಕಾಂಗ್ರೆಸ್ನಲ್ಲಿ BJPಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟ ಚೇಂಜ್ ಆದಾಗ ಅವರ ಬಾವುಟವನ್ನು ಮತ್ತು ಅವರ ಕೈಯಲ್ಲಿ ಕೊಡ್ತಾರೆ. ನೀವು ಇತ್ತೀಚೆಗೆ ನಳಿನ್ ಕುಮಾರ್ ಕಟೀಲ್ ಅವರು ವಿಜೇಂದ್ರ ಅವರಿಗೆ ಕೊಟ್ಟದನ್ನು ನೀವು ನೋಡಿದ್ರಿ. ಸೆಂಗೋಲ್ ಅನ್ನೋದು ಕೂಡ ಅದೇ ರೀತಿ ಇತ್ತು. ಹಾಗಂತ ಅದು ರಾಜವಂಶರ ಕಾಲದಲ್ಲಿ ಮೌರ್ಯ ವಂಶರು, ಅದಾದ ನಂತರ ಗುಪ್ತರು, ಚೋಳರು, ವಿಜಯನಗರದ ಸಾಮ್ರಾಜ್ಯ, ಇದೆಲ್ಲ ಆದ ನಂತರ ರಾಜರಾಜ ಚೋಳ, ಅದಾದ ನಂತರ ಇಲ್ಲಿಗೆ ಮೊಘಲರು ಬರ್ತಾರೆ, ಮೊಘಲರು ಕೂಡ ಅದನ್ನು ಪಾಸ್ ಆನ್ ಮಾಡ್ತಾರೆ. ಆಮೇಲೆ ಬ್ರಿಟಿಷರು ಬರ್ತಾರೆ. ಬ್ರಿಟಿಷರು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೆ ಅದನ್ನು ಕೊಡ್ತಾರೆ. 1947 ಜವಾಹರ್ಲಾಲ್ ನೆಹರು ಅವ್ರಿಗೆ ಕೊಡ್ತಾರೆ. ಅದಾದ ನಂತರ ಅದನ್ನು ಪ್ರಯಾಗ್ರಾಜ್ನಲ್ಲಿರುವಂಥ ಮ್ಯೂಸಿಯಂನಲ್ಲಿ ಇಡಲಾಗುತ್ತೆ. 25 ವರ್ಷಗಳ ನಂತರ ಅದರ ಬಗ್ಗೆ ಯಾರೋ ಬರೀತಾರೆ. ಈಗ ಅದನ್ನು ಮತ್ತೊಮ್ಮೆ ಪಾರ್ಲಿಮೆಂಟ್ನ ಸಭಾಧ್ಯಕ್ಷರು ಕೂರುವಂಥ ಪಕ್ಕದಲ್ಲಿ ಇಡಲಾಗುತ್ತೆ. ಇದರ ಬಗ್ಗೆ ಒಂದು ಚರ್ಚೆ ಆಯಿತು. ಯಾಕೆ ಕೊಡ್ತಾ ಇದ್ದೀರಿ? ಅದು ಏನು ರಾಜಭರಣವ? ಈಗ ರಾಜಾಡಳಿತ ಇದೆಯಾ? ಇಲ್ವಲ್ಲ. ಈಗ ನಾವು ಸಂವಿಧಾನ, ಓಕೆ ಸರ್, ಆದರೆ ನಮ್ಮ ಹಿಂದಿನ ಒಂದು ಸಂಸ್ಕೃತಿ ಅದು, ಅದನ್ನು ಬಿಟ್ಬಿಡೋಕ್ಕಾಗತ್ತಾ? ಈಗಲೂ ಕೂಡ ನಾವು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿ ಅಂದರೆ ಯಾರು? ರಾಜ ಅನ್ನೋ ರೀತಿಯಲ್ಲೇ ಅಲ್ವಾ ಆಡಳಿತ ಮಾಡೋದು. ಮೊದಲು ಕೂಡ ಆಡಳಿತ ಮಾಡ್ತಾ ಇದ್ದದ್ದು ಯಾರು? ಮಂತ್ರಿ ಅಂತಿತ್ತು. ರಾಜನಿಗೊಬ್ಬ ಮಂತ್ರಿ ಇದ್ದ, ಅದು ಪ್ರಧಾನಮಂತ್ರಿ ಆಗಿದ್ದಾರೆ. ಪ್ರಧಾನಮಂತ್ರಿ ಮೊದಲು ಚಕ್ರವರ್ತಿಗೆ ಅನೇಕ ಸಾಮಂತ ರಾಜರು ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು. ಒಕ್ಕೂಟ ವ್ಯವಸ್ಥೆ ನಿಜ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿದ್ದೇವೆ. ಹಾಗಂತ ಹಳೆಯದನ್ನು ಮರಿಬೇಕು ಅಂತೇನಿಲ್ಲ, ಅಥವಾ ಅದನ್ನು ವಾಪಸ್ ತರುವಂಥ ಪ್ರಯತ್ನಗಳಲ್ಲ. ಅದನ್ನೊಂದು ಸಾಂಕೇತಿಕವಾಗಿ ಅಲ್ಲಿಡಲಾಗಿದೆ. ನೆಹರು ಅವ್ರಿಗೂ ಕೂಡ ಕೊಟ್ಟಿದ್ದರು. ಯಾವಾಗ ನರೇಂದ್ರ ಮೋದಿ ಅವರು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಹೊಸ ಪಾರ್ಲಿಮೆಂಟ್ನಲ್ಲಿ, ವಿರೋಧ ಪಕ್ಷಗಳೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ವು. ಆದರೆ ಯಾವಾಗ ನೆಹರು ಅವ್ರಿಗೂ ಕೂಡ ಕೊಡಲಾಗಿತ್ತು, ರಾಜಗೋಪಾಲಾಚಾರಿ ಅವರು ಅದನ್ನು ಮನ್ನಾ ಮಾಡಿದರು ಆ ಸಂದರ್ಭದಲ್ಲಿ 1947ನಲ್ಲಿ. ಆಗ ಎಲ್ಲರೂ ಅದಕ್ಕೆ ಸೈಲೆಂಟ್ ಆಗಿದ್ದರು. ಅದು ಸೈಲೆಂಟ್ ಆಗಿರುತ್ತೆ ಅಂದ್ಕೊಂಡಿದ್ವಿ. ಈಗ ಇದೇ ವಿಚಾರವನ್ನು ಅವರು ಮತ್ತೆ ತೆಗೆಯುವಂಥ ಸಾಧ್ಯತೆ ಇದೆ. ಮೂರನೇ ಪಾಯಿಂಟ್, INDA ಅಸ್ತ್ರಗಳು. ಮೋದಿಯವರು ಬಟ್ಟೆ ಹಾಕ್ತಾರೆ, ಕಾಸ್ಟ್ಲಿ ಬಟ್ಟೆ ಹಾಕ್ತಾರೆ, ಕಲರ್ ಬಟ್ಟೆ ಹಾಕ್ತಾರೆ. ಸರ್, ಮೋದಿಯವರು ಕಲರ್ ಬಟ್ಟೆ ಹಾಕ್ತಾರೆ ಅನ್ನೋದನ್ನು ಜನ ಇಲ್ಲ ಮೋದಿಗೆ ಓಟ್ ಹಾಕೋದಿಲ್ಲ ಅಂತ ಹೇಳ್ತಾರೆ. ನೀವು ಒಂದು ಅರ್ಥ ಮಾಡ್ಕೋಬೇಕು, 51ನೇ ವರ್ಷಕ್ಕೆ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ನಿಯುಕ್ತಿಗೊಳ್ತಾರೆ. ಅದಕ್ಕಿಂತ ಮೊದಲು ನರೇಂದ್ರ ಮೋದಿ ಆಗ್ತಾ ಇದ್ದಂಥ ಬಟ್ಟೆಗಳನ್ನು ನೋಡಿದರೆ ಏಕ್ದಮ್ ಸನ್ಯಾಸಿ ಬಟ್ಟೆ. ಈಗ
ವಿಶ್ವದ ಅತೀ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯ ಪ್ರಧಾನಿಯಾಗಿದ್ದಾರೆ. ರಾಹುಲ್ ಗಾಂಧಿ ಹಾಕಬಹುದು, ರಾಜೀವ್ ಗಾಂಧಿ ಹಾಕಬಹುದು, ಆಗ ಸಮಸ್ಯೆ ಆಗಲಿಲ್ಲ. ಮೋದಿ ಅವರ ಬಟ್ಟೆ ಅಂದರೆ ನಾನು ಕೇಳ್ತಾ ಇರೋದು ಅದಾನಿ, ಸೆಂಗೋಲ್, ಮೋದಿ ಬಟ್ಟೆ, ಇದನ್ನು ಜನಗಳು ಪರಿಗಣಿಸ್ತಾರಾ? ಜನಗಳು ಪರಿಗಣಿಸೋದೇನು ಅದನ್ನು ನೀವು ಹೇಳಿದ್ರ? ಇಲ್ಲ. ಇನ್ನು ಸಂಸತ್ ಭವನ, ನೂತನ ಸಂಸತ್ ಭವನ, ವೀಕ್ಷಕರೇ ಒಂದು ನೆನಪಿಟ್ಕೊಳ್ಳಿ, ನಮ್ಮಲ್ಲಿ ಈಗ 543 ಸಂಸದರಿದ್ದಾರೆ, MP ಪಾರ್ಲಿಮೆಂಟ್ MP, ಹಾಗೆಯೇ 250 ರಾಜ್ಯಸಭಾ ಸದಸ್ಯರಿದ್ದಾರೆ. ಅಲ್ಲೊಂದು ಸೆಂಟ್ರಲ್ ಹಾಲ್ ಅಂತಿದೆ. ಅಲ್ಲಿ ಸೆಂಟ್ರಲ್ ಹಾಲಲ್ಲಿ ಆದಾಗ ಎಲ್ಲರೂ ಒಂದೇ ಕಡೆ ಸೇರ್ತಾರೆ. ಒಟ್ಟು 888 ಆಸನ ವ್ಯವಸ್ಥೆ ಬೇಕಾಗತ್ತೆ. ಇರಲಿ, ಅದು ಹಳೆಯ ಸಂಸತ್ನಲ್ಲಿ ಅದಕ್ಕೆಲ್ಲ ಅವಕಾಶ ಇದೆ. ಇದು 1921ರಲ್ಲಿ ಕಟ್ಟಿದ್ದಂಥದ್ದು, 90 ವರ್ಷ ಆಯಿತು. ಹೊಸದು ಕಟ್ಟಬೇಕು ಅಂಥೇಳಿ ಮೋದಿಯವರು ಮುಂದಡಿ ಇಟ್ಟಾಗ ಸಾಕಷ್ಟು ವಿಪಕ್ಷಗಳು ಟೀಕೆ ಮಾಡೋದು, ಯಾಕೆ ಬೇಕು. ನರೇಂದ್ರ ಮೋದಿ ಅವರು ಹೇಳಿದರು, ನೋಡಿ ಡಿಲಿಮಿಟೇಷನ್ ಆಗುತ್ತೆ ಮುಂದಿನ ದಿನಮಾನಗಳಲ್ಲಿ. 543 ಇದ್ದಂಥ ಲೋಕಸಭಾ ಸದಸ್ಯ ಸ್ಥಾನ 888 ಆಗುತ್ತೆ ಮತ್ತು 384 ಆಗುತ್ತೆ ರಾಜ್ಯಸಭಾ ಸ್ಥಾನ, ಆಗಬೇಕಾಗತ್ತೆ ಅಂತೇಳಿ. ಮತ್ತೊಂದು ಕಡೆ ನೋಟ್ ಬ್ಯಾನ್ ಸರಿ ಇಲ್ಲ, ಈಗಲೂ ಅದನ್ನು ಹೇಳ್ತಾ ಇದ್ದಾರೆ. ಇದು IND ಅಸ್ತ್ರಗಳು. ಹಾಗಿದ್ರೆ ಬನ್ನಿ, NDA ಅಸ್ತ್ರಗಳೇನು? NDA ಏನು ಹೇಳುತ್ತೆ ಜನರ ಬಳಿ? ನೋಡಿ, ನಾವು ರಾಮ ಮಂದಿರ ಮಾಡಿದ್ವಿ, 22ನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇದೆ. ಅದನ್ನು ಯಾವ ರೀತಿ ಕೆಲವರು ಅಂದ್ಕೊಂಡು ರಾಮ ಮಂದಿರ ಆದ ನಂತರ ಇವರು ಎನ್ಕ್ಯಾಶ್ ಮಾಡೋಕ್ಕಾಗಲ್ಲ ಅಂತೇಳಿ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೋತಾರೆ? ಯಾಕಂದರೆ 10,000 ಬಸ್ಗಳು ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿಗೆ ಬರುತ್ತಂತೆ. ಈಗಾಗಲೇ ಪ್ರತಿದಿನ ಅಲ್ಲಿ ಹುಂಡಿಗೆ ದುಡ್ಡು ಬೀಳೋದಕ್ಕೆ ಶುರುವಾಗಿದೆ, ಇನ್ನೂ ಉದ್ಘಾಟನೆ ಆಗಿಲ್ಲ, ಏನು 60 ಲಕ್ಷ, ಅದರ ಬಗ್ಗೆ ಹೇಳ್ತೀನಿ. ಆಮೇಲೆ ಕಾಶಿ ಮಥುರಾ, ನೋಡಿ ಕಾಶಿ ಬಗ್ಗೆ ಸರ್ವೆಯನ್ನು ಕೊಡೋದಕ್ಕೆ ಆದೇಶ ಆಗಿದೆ, ಮಥುರಾದ ಆದೇಶ ಆಗಿದೆ. ನಮಗಿದ್ದದೇ 3 ರಾಮ ಮಂದಿರ, ಕಾಶಿ, ಮಥುರಾ. ಅಂದರೆ ಭಾವನಾತ್ಮಕವಾಗಿ ಇದನ್ನು INDA ಮೈತ್ರಿಕೂಟ ಹೆಂಗೆ ಟ್ಯಾಕಲ್ ಮಾಡುತ್ತೆ ಗೊತ್ತಿಲ್ಲ, ಭಾವನಾತ್ಮಕವಾಗಿ ಅವರು ಆಟ ಆಡ್ತಾ ಇದ್ದಾರೆ. ಆಮೇಲೆ ಮೋದಿಯವರ ಯೋಜನೆಗಳು, ಮೋದಿಯವರ ಮುಖ್ಯವಾಗಿರುವಂಥ ಯೋಜನೆಗಳು, ಡಿಜಿಟಲ್ ಇಂಡಿಯಾ, ಆಮೇಲೆ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್, ಆಮೇಲೆ ಜನ್ಧನ್, ಹರ್ ಘರ್ ಬಿಜ್ಲಿ, ಆಮೇಲೆ ಕಿಸಾನ್ ಸನ್ಮಾನ್, ಆಮೇಲೆ ಮುದ್ರಾ ಯೋಜನೆ, ಇದನ್ನು ಮುಂದಿಡುತ್ತೆ. ಅಭಿವೃದ್ಧಿ ಏನು ಮಾಡಿದ್ದೀವಿ ಅನ್ನೋದನ್ನು ಹೇಳುತ್ತೆ. ಆಮೇಲೆ ಕೊನೆಯದಾಗಿ ಗ್ಯಾರಂಟಿ ಯೋಜನೆಗಳನ್ನು INDA ಬಳಸ್ಕೊಂಡ್ರೆ ಮೋದಿನೇ ಗ್ಯಾರಂಟಿ ಅನ್ನುವಂಥ ಘೋಷಣೆಯನ್ನು NDA ಮಾಡೋದಕ್ಕೆ ರೆಡಿಯಾಗಿದೆ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, INDA ಮೈತ್ರಿಕೂಟ ಕಾಂಗ್ರೆಸ್ ನೇತೃತ್ವದ ಆದರೆ ಜನಗಳ ಮುಂದೆ ಹೇಳಿದಾಗ, ಅದಾನಿ ಅಂತ ಹೇಳಿದಾಗ, ಸೆಂಗೋಲ್ ಅಂತ ಹೇಳಿದಾಗ, ನರೇಂದ್ರ ಮೋದಿಯವರ ಬಟ್ಟೆ ಬಗ್ಗೆ ಹೇಳಿದಾಗ, ಅಥವಾ ಬ್ಯಾನ್ ಯಾವುದಕ್ಕೆ, ನೋಟ್ ಬ್ಯಾನ್ ಬಗ್ಗೆ, ಸಂಸತ್ ಭವನದ ಬಗ್ಗೆ ಮಾತಾಡ್ತಾರ ಜನ, ಶೀರ್ಷಕ್ಕೆ ತಗೋತಾರ, ಆಲೋಚನೆ ಮಾಡಬೇಕು. ಅದರ ನಡುವೆ ರಾಮ ಮಂದಿರ, ಕಾಶಿ ಮಥುರಾ, ನರೇಂದ್ರ ಮೋದಿ ಯೋಜನೆ, ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯ, ಅವರು ಏನು ಹೇಳ್ತಾರೆ ಗೊತ್ತಿಲ್ಲ, ಅದಕ್ಕೆ ಕೌಂಟರ್ ಮಾಡಬೇಕಾಗಿತ್ತು INDA ಮೈತ್ರಿಕೂಟ. ಮೋದಿ ಗ್ಯಾರಂಟಿ ಒಂದಂತೂ ಭಾಳ ಸ್ಪಷ್ಟ, ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ. ಈಗಿನ ಮಟ್ಟದಲ್ಲಿ ದೇಶಾದ್ಯಂತ ಅತಿ ದೊಡ್ಡ ಶಕ್ತಿಯಾಗಿರುವಂಥವರು ನರೇಂದ್ರ ಮೋದಿ, ಅದರಲ್ಲಿ 2 ಮಾತಿಲ್ಲ. ಹಾಗಾಗಿನೇ INDA ಮೈತ್ರಿಕೂಟದಲ್ಲಿ ಕೂಡ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ.